ಈಗ ಬಿಡದಿ ಪ್ರಾಜೆಕ್ಟ್ದು ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟು. ಯಾರೋ ಪಾಪ ರಾಜಣ್ಣ ಅನ್ನೋಕ್ಕಿಲ್ಲ, ನಿಮ್ಮ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವ್ದಕ್ಕೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನು ಇಸ್ಪಿಟ್ಟಾಡ್ ನೊಂದವ್ರ? ಪಾಪ ಸಂಕಷ್ಟಕ್ಕೆ ಒಳಗಾಗಿರೋದು ಇಲ್ಲ, ಅದಂಥವು ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಕ್ಕೆ? ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋರಲ್ಲ, 2018ರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ, ಕುಮಾರಸ್ವಾಮಿ ತಗದು ಯಾರು ಬಂದಿದ್ರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಹೇಳಿ ಈ ಮಾತನ್ನ ಒಂದು ಜಾಹೀರಾತು ಕೊಡೋಕ್ಕೂ ಒಂದು ಜನ ನಂಬ್ಕೊಳ್ಳೋ ಥರ ಜಾಹೀರಾತು ಕೊಡಿ. ನೀವೇ ಅದಂತ ನೆನ್ನೆ ಹೇಳಿದಿನ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು, ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದ ಸದನ ಸಮಿತಿ, ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನ ನಿನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು? ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿ ಇರಬೇಕು, ಅವತ್ತು ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಬಿಡದಿ ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ. ನಾನೇ ವಿಧಾನಸಭೆ ಕಲಾಪದಲ್ಲಿ 2007ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೀನಿ. ಇದು ಕೂತ್ಕೊಂಡು ಓದಿ. ಅದರಿಂದ ಇವತ್ತು ನೈಸ್ನ ಹೆಸರಿನಲ್ಲಿ ಯಾವೊಂದು ಲೂಟಿ 30 ವರ್ಷದಲ್ಲಿ ಮಾಡ್ಕೊಂಡಿದ್ದೀರಿ. ಇವತ್ತು ಬೆಂಗಳೂರು ಮೈಸೂರು ರಸ್ತೆ ಆಗಲೇ ಇಲ್ಲ, ಅದ್ರ ಜೊತೆಗೆ ಈಗ ಬಿಡದಿನಲ್ಲಿ ಲೂಟಿ ಮಾಡೋಕ್ಕೆ ಹೊರಟಿದ್ದೀರಿ. ಸಾವಿರಾರು ಕುಟುಂಬಗಳಿಗೆ ನೈಸ್ ರಸ್ತೆ ಕಾರ್ಯಕ್ರಮದ ಅಡಿನಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆಗಳನ್ನ ಬುಲ್ಡೋಸ್ ಮಾಡಿಸಿದ್ರು, ಆ ಜಾಗ ಬೇಕು ಅಂತೇಳಿ. ಇದೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಹೈಕೋರ್ಟ್ನ ಆದೇಶದ ಮೇರೆಗೆ ಹೇಳ್ತಾ ಇದ್ದೀನಿ. ಹಿಂದೆ ಇದೇ ಕಂಪನಿ ಹಲವಾರು ನ್ಯಾಯಾಲಯಗಳ ತೀರ್ಪುಗಳನ್ನು ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಸಿ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗಳನ್ನು ಮುಂದಿಟ್ಕೊಂಡು ದಾರಿ ತಪ್ಪಿಸಿದ್ದಂಥದ್ದು ಏನಿದೆ, ಇವತ್ತು ಹೈಕೋರ್ಟ್ನ ಮುಂದೆ ನಿಜವಾದಂಥ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ ಹೈಕೋರ್ಟ್ ಇವತ್ತು ಕೊಟ್ಟಿರೋ ತೀರ್ಪಿದು. ನನಗೆ ಇದರಲ್ಲಿ ಯಾವುದೇ ಹಠ ಇಲ್ಲ. ಅವ್ರಿಗೆ ಹಠ ಇರಬಹುದು, ಅವ್ರಿಗೆ ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಗಬೇಕು, ದುಡ್ಡು ಹೊಡಿಬೇಕು, ದುಡ್ಡು ಹೊಡೆಯೋಕ್ಕೆ ಕಾರ್ಯಕ್ರಮ ಅದು. ನಾನು ಹೇಳೋದಲ್ಲ. ಇವತ್ತು ಅಲ್ಲಿ ಆ ಲೋಕಲ್ MLA, ಆ ಕ್ಷೇತ್ರದ MLA ಈಗೇನೋ ಮಂತ್ರಿ ಆಗೋರೆ, ಅವ್ರು ಏನೇನು ಹಿಂದೆ ಮಾತಾಡೋರೆ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ ಹುಡುಗರುಗಳು. ಸ್ವಲ್ಪ ಅದನ್ನೊಂಚೂರು ತೆಗೆದು ನೋಡೋಕ್ಕೆ